ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಾಮಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಕಾಮಾಂಧ ಹಾಜರಾಗಲಿದ್ದಾನೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಾಮಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಕಾಮಾಂಧ ಪ್ರಜ್ವಲ್ ರೇವಣ್ಣ ಹಾಜರಾಗಲಿದ್ದಾನೆ. ಕೋರ್ಟ್ನಲ್ಲಿ ವಿಡಿಯೋ ಸಾಕ್ಷಿಯನ್ನ ವೀಕ್ಷಣೆ ಮಾಡಲಿದ್ದಾನೆ. ಪ್ರಜ್ವಲ್ ರೇವಣ್ಣ ತನ್ನ ಫೋಟೋ ವಿಡಿಯೋ ತಾನೇ ನೋಡ್ಕೋತಾನೆ. ತನ್ನ ಫೋಟೋ ವಿಡಿಯೋ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನು ಕೂಡ ಕಾಮಾಂಧ ಪ್ರಜ್ವಲ್ ರೇವಣ್ಣ ವೀಕ್ಷಣೆ ಮಾಡಲಿದ್ದಾನೆ. ಪ್ರಜ್ವಲ್ ಲಾಯರ್ ಟೆಕ್ನಿಷಿಯನ್ಸ್ಗಳಷ್ಟೇ ಅಲ್ಲ, ಕೋರ್ಟ್ ಅವಕಾಶ ಕೊಟ್ಟಿದೆ. ಇದೀಗ ಪ್ರಜ್ವಲ್ ಕಾಮ ಕೇಳಿ ಬಯಲು ಮಾಡಿದ್ದೆ ನಿಮ್ಮ ಪವರ್ ಟಿವಿ. ಪವರ್ಫುಲ್ ಹೊಡೆತಕ್ಕೆ ಕಾಮಾಂಧ ಪ್ರಜ್ವಲ್ ರೇವಣ್ಣ ಜೈಲು ಸೇರಿದ್ದಾನೆ. ಪ್ರಜ್ವಲ್ ಕಾಮಖೇಳಿಯನ್ನ ಬಯಲು ಮಾಡಿದ್ದು ನಿಮ್ಮ ಪವರ್ ಟಿವಿ. ಪವರ್ಫುಲ್ ಹೊಡೆತಕ್ಕೆ ಕಾಮಾಂಧ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾನೆ. ಇದೀಗ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ಗೆ ಕಾಮಾಂಧ ಹಾಜರಾಗಲಿದ್ದಾನೆ. ಏನು ವಿಡಿಯೋ ಸಾಕ್ಷಿ ಇದೆ, ಆಡಿಯೋ ಕ್ಲಿಪ್ಸ್ ಇದ್ದಾವೆ, ವಿಡಿಯೋ ಸಾಕ್ಷಿ ಇದೆ, ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳಿದೆ. ಅದೆಲ್ಲವನ್ನು ಕೂಡ ಇವತ್ತು ಕೋರ್ಟ್ನಲ್ಲಿ ಈ ಕಾಮಾಂಧ ಪ್ರಜ್ವಲ್ ರೇವಣ್ಣ ವೀಕ್ಷಣೆಯನ್ನ ಮಾಡಲಿದ್ದಾನೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಎಷ್ಟು ಗಂಟೆಗೆ ಈ ಕಾಮಾಂಧ ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರಾಗಲಿದ್ದಾನೆ ಇವತ್ತು? ಸಹಿತ ಇವತ್ತು ಬೆಳಗ್ಗೆ 11 ಗಂಟೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ನೇರವಾಗಿ ಪರಪ್ರಜ್ಞರ ಜೈಲಿನಿಂದ ಕೋರ್ಟ್ಗೆ ಹಾಜರಾಗ್ತಾರೆ. ಅದು ಕೂಡ ಅವರ ವಕೀಲರ ಸಮ್ಮುಖದಲ್ಲಿ, ಮತ್ತು ಅವರೇ ನಿರ್ಧರಿಸಿದಂಥ ಒಬ್ಬ ಟೆಕ್ನಿಷಿಯನ್ ಜೊತೆ ಪ್ರಜ್ವಲ್ ರೇವಣ್ಣ, ಅವರ ಪರ ವಕೀಲ ಅರುಣ್ ಮತ್ತು ಅವ್ರು ಕರ್ಕೊಂಬರೋಂಥ ಟೆಕ್ನಿಷಿಯನ್, ಈ 3 ಜನರು ಸೇರಿ ಕೋರ್ಟ್ನ ಹಾಲ್ನಲ್ಲೇ ತಾನೇ ಮಾಡ್ಕೊಂಡಿರೋಂಥ ವಿಡಿಯೋಗಳನ್ನು ನೋಡ್ಕೊಳ್ಳುವಂಥ ಅವಕಾಶವನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಕೂಡ ಕೇಳಿದ್ದಾರೆ. ಯಾಕೆಂದರೆ ಅವ್ರ ವಕೀಲರು ಕೇಳಿರುವಂಥ ಉದ್ದೇಶ ಏನಂತಂದರೆ, ನಮ್ಮ ಬಳಿ ಸಿಕ್ಕಿರುವಂಥ ಯಾವೆಲ್ಲ ವಿಡಿಯೋಗಳು ಫೋಟೋಗಳು ಸಿಕ್ಕಿವೆ ಅವನ್ನು ಕೂಡ ನಮಗೆ ತೋರಿಸಿ ಅಂತಲೂ ಕೂಡ ಹೇಳಿದರು. ಯಾಕೆಂದರೆ ಕೋರ್ಟ್ನಲ್ಲಿ ಈಗ ಟ್ರಯಲ್ ನಡೀತಿದೆ. ಯಾವ ರೀತಿಯಾಗಿ ಅತ್ಯಾಚಾರ ಆಯಿತು, ಯಾರಿಗೆ ಕಿರುಕುಳ ಕೊಡಲಾಯಿತು, ಎಲ್ಲೆಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ, ಪೊಲೀಸರ ತನಿಖೆ ಯಾವ ರೀತಿಯಾಗಿದೆ, 164 ಹೇಳಿಕೆಯಲ್ಲಿ ಸಂತ್ರಸ್ತರು ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮತ್ತು ಸ್ಪಾಟ್ ವಿಜುವಲ್ಸ್ ಎಲ್ಲ ಕೂಡ ಸೇರಿದಂತೆ ಆ ಟ್ರಯಲ್ ನಡೀತೆ. ಆ ಟ್ರಯಲ್ ನಡೆದಾಗ ವಾದ ಪ್ರತಿವಾದ ಎರಡೂ ಕೂಡ ನಡೀತೆ. ಅದಕ್ಕೆ ಯಾವ ರೀತಿಯಾಗಿ ಸಮಜಾಯಿಷಿಯನ್ನು ಕೊಡಬೇಕಂತಲೂ ಕೂಡ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಈ ಪ್ರಜ್ವಲ್ ರೇವಣ್ಣ ಅವರು ಮಾಡಿರೋದು ಇಡೀ ವಿಶ್ವಕ್ಕೆ ಜಗಜ್ಜಾಹೀರಾಗಿತ್ತು. ಯಾಕಂತಂದರೆ ಅವರೊಬ್ಬ ಸಂಸದರಾಗಿದ್ದಾಗ ಮಾಡಿದಂಥ ಕೃತ್ಯ ಕೇವಲ ಒಬ್ಬರು ಇಬ್ಬರು ಅಲ್ಲ, ಸುಮಾರು 100 ಜನ ಮಹಿಳೆಯರ ಜೊತೆ ಅಶ್ಲೀಲವಾಗಿ ವರ್ತನೆಯನ್ನು ಮಾಡ್ಕೊಂಡಿರೋದು, ಅಸಭ್ಯವಾಗಿ ವಿಡಿಯೋನ ಮಾಡ್ಕೊಂಡಿರೋದು, ಅದು ಕೇವಲ 18 ವರ್ಷದಿಂದ 80 ವರ್ಷದ ಮುದುಕಿಯರ ಜೊತೆನೂ ಕೂಡ ಅಶ್ಲೀಲವಾಗಿ ಬೇಡ ಬುದ್ಧಿ ಬಿಟ್ಬಿಡಿ ಅಂತಂದ್ರೂ ಕೂಡ ಅವರ ಖಾಸಗಿ ಅಂಗಗಳನ್ನು ವಿಡಿಯೋಗಳನ್ನು ಮಾಡ್ಕೊಂಡಿರೋದು ಒಂದು ರೀತಿಯಂಥ ವಿಕೃತ ಮನಸ್ಸನ್ನು ಕೂಡ ಎಲ್ಲರೂ ಕೂಡ ಕಾಣಬಹುದು. ಹೀಗಾಗಿ ಆ ಒಂದು ವಿಡಿಯೋಗಳು ಪ್ರಜ್ವಲ್ ರೇವಣ್ಣ ಅವರು ಈ ಸ್ಟೇಟ್ಮೆಂಟ್ ಪ್ರಕಾರ ನನ್ನ ಹತ್ರ ಫೋನ್ ಇರಲಿಲ್ಲ, ನನ್ನ ಫೋನು ಡೆಸ್ಟ್ರಾಯ್ ಆಗಿತ್ತು ಅಂತ ಅವ್ರು ಕೂಡ ಅವ್ರ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಅವ್ರ ಚಾಲಕರ ಫೋನ್ನಲ್ಲಿ ಒಂದಷ್ಟು ಸುಮಾರು 500ಕ್ಕೂ ಹೆಚ್ಚು ಫೋಟೋಗಳು ಮತ್ತು 300ಕ್ಕೂ ಹೆಚ್ಚು ವಿಡಿಯೋಗಳು ಕೂಡ ಸಿಕ್ಕಿವೆ. ಮತ್ತು ಅವರ ಗನ್ನಿಗಡ ಫಾರ್ಮ್ ಹೌಸಲ್ಲಿ ಒಂದಷ್ಟು CC ಕ್ಯಾಮ್ರಾ ವಿಡಿಯೋಗಳು ಸಿಕ್ಕಿದೆ. ಮತ್ತು ಸಂಸದರ ಕೊಠಡಿಲಿದ್ದಾಗ ಅವರ ಒಂದು ಸಿಸ್ಟಮ್ನಲ್ಲಿ ಒಂದಷ್ಟು ಡೆಸ್ಕ್ಟಾಪ್ನಲ್ಲಿ ಒಂದಷ್ಟು ಅಶ್ಲೀಲ ವಿಡಿಯೋಗಳು ಕೂಡ ರೆಕಾರ್ಡ್ ಆಗಿರೋದು ಸಿಕ್ಕಿದೆ. ಮತ್ತು ಪೆನ್ ಡ್ರೈವ್ ಕೂಡ ಒಂದಷ್ಟು ಹಂಚಿಕೆ ಆಗಿತ್ತು. ಕೇವಲ ಹಾಸನ ಹೊಳೆ ನರಸೀಪುರ ಅಲ್ಲದೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ನಿವಾಸದಲ್ಲೂ ಒಂದಷ್ಟು ಜನ ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಡ್ಬಂದು ಅತ್ಯಾಚಾರವನ್ನು ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಕೇವಲ ಅತ್ಯಾಚಾರ ಅಲ್ಲ, ಕಿಡ್ನಾಪ್ ಪ್ರಕರಣ ಕೂಡ ಇರೋದ್ರಿಂದ ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸು ಏನೇನಿವೆ ಅವೆಲ್ಲವನ್ನೂ ಕೂಡ ಕೊಟ್ಟರೆ ನೋಡಿಬಿಟ್ಟು ನಾವು ಪ್ರತಿವಾದ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಹೀಗಾಗಿ ಆ ವಿಡಿಯೋಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ, ಅಸಹ್ಯವಾಗಿದೆ, ಒಂದಷ್ಟು ಜನರ ಘನತೆಗೆ ನಾವು ಧಕ್ಕೆ ತಂದಾಗುತ್ತೆ, ನೀವೇ ನೋಡ್ಕೊಳ್ಳಿ ನೀವು ಮಾಡುವಂಥ ಕೃತ್ಯವನ್ನು ಅಂತ ಕೂಡ ನ್ಯಾಯಾಧೀಶ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ ಅಶ್ಲೀಲ ವಿಡಿಯೋಗಳು ಇವನ್ನು ನೋಡೋದಕ್ಕೆ ಇವತ್ತು ಅವಕಾಶವನ್ನು ಕೊಟ್ಟಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.